ಆಪ್ ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಸೀಂ ಅಕ್ರಮ್ ಅವರ ಮೇಲಿರುವ ಆರೋಪವೆಂದರೆ ಇವರ ಆರೋಗೆನ್ಸ್ನಿಂದ ಪಾಕಿಸ್ತಾನ್ ಟೀಮಿಗೆ ನಷ್ಟ ಆಗಿದೆ ಅನ್ನೋದು. ವಸೀಂ ಅಕ್ರಮ್ ಅವರೇ, ಈ ಮಾತು ನಿಜನಾ? ನೀವು 19ನೇ ವರ್ಷದಲ್ಲಿ ಪಾಕಿಸ್ತಾನ ತಂಡಕ್ಕೆ ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದಾಗ ನಿಮ್ಮನ್ನ ಬಹಳ ಪ್ರೀತಿಯಿಂದಾಗಿ ಪ್ರಿನ್ಸ್ ಆಫ್ ಪಾಕಿಸ್ತಾನ್ ಅಂತ ಕರೀತಾ ಇದ್ರಂತೆ. ನಾವು 89 ಸೀರೀಸ್ಗೆ ಆಸ್ಟ್ರೇಲಿಯಾಗೆ ಹೋಗಿದ್ದಾಗ ಅಲ್ಲಿ ನಾನು ಕೆಲವು ವಿಕೆಟ್ಗಳನ್ನು ತಗೊಂಡೆ, ಮತ್ತೆ ನಾನು ಒಳ್ಳೆ ಬ್ಯಾಟಿಂಗ್ ಕೂಡ ಆಡಿದೆ. ಇಮ್ರಾನ್ ಅವ್ರ ಜೊತೆ ನನ್ನ 100 ರನ್ಸ್ ಪಾರ್ಟ್ನರ್ಶಿಪ್ ಕೂಡ ಆಯಿತು. ಎಕ್ಸಾಕ್ಟ್ಲಿ ಅದು 89ನಲ್ಲಿ ನಡೆದಿದ್ದ ಅಂತ ಘಟನೆ. ಅದಾದ್ಮೇಲೆ ಅಲ್ಲಿನ ನ್ಯೂಸ್ ಪೇಪರ್ಸಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬಂದಿತ್ತು. ನಾನು ಕೂಡ ಅದನ್ನ ಓದಿದ್ದೆ. ನನ್ನನ್ನು ರೆಗ್ಯುಲರ್ ಅಂತ ಅವ್ರು ಹೇಳಿರ್ಲಿಲ್ಲ. ಮತ್ತೆ ಅದಾದ ನಂತರ ನಿಮ್ಮನ್ನ ಕಿಂಗ್ ಆಫ್ ಸ್ವಿಂಗ್ ಅಂತ ಕೂಡ ಕರೀತಾ ಇದ್ರು. ಸ್ಟ್ರೇಟ್ ಅವೇ ಅಲ್ಲ, ನಿಧಾನಕ್ಕೆ ಅದನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ನಾನು ಒಂದಷ್ಟು ವರ್ಷ ಆಡದ್ಮೇಲೆ ರಿವರ್ಸ್ ಸ್ವಿಂಗ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ಪ್ರೆಸ್ ಅವರು, ಮೀಡಿಯಾದವರೆಲ್ಲ ಅದನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಜನ ಬಹಳ ಮೆಚ್ಕೊಂಡ್ರು, ಬಹಳ ಅಡ್ಮಿರೇಷನ್ ಸಿಕ್ತು ನಿಮ್ಗೆ. ಅದೇನೋ ನಿಜ. ಜನ ನನಗೆ ನಿಜ ಹೇಳಬೇಕು ಅಂದ್ರೆ ಎಷ್ಟು ಪ್ರೀತಿ ತೋರಿಸಿದ್ದಾರೆ ಅಂದ್ರೆ, ಮತ್ತೆ ಹಾಗೆ ಕ್ರಿಟಿಸೈಸ್ ಕೂಡ ಮಾಡಿದ್ದಾರೆ. ಅಂದ್ರೆ ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್. ಆದ್ರೆ ಹೆಚ್ಚು ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನೀವು ಕ್ಯಾಪ್ಟನ್ ಆದಾಗ, ಸೋಲೋದಕ್ಕೆ ಶುರು ಮಾಡಿದಾಗ ಶೇಮ್ ಆಫ್ ಪಾಕಿಸ್ತಾನ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ನಮ್ಮ ಕಲ್ಚರ್ನ ಒಂದು ಭಾಗ ಅಂತ ಹೇಳ್ಬೋದು. ನೀವು ಚೆನ್ನಾಗಿ ಆಡಿದಾಗ ನಿಮ್ಮನ್ನ ಎಷ್ಟು ಹೊಗಳ್ತಾರೋ, ಮೇಲಕ್ಕೆ ತಗೊಂಡು ಹೋಗ್ತಾರೋ, ಕೆಟ್ಟದಾಗ ಆಡಿದಾಗ ಅಷ್ಟೇ ಕೆಳಗೆಳಿತಾರೆ. ನಾನು ಹೇಳ್ದಾಗ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ಇಂಡಿಯನ್ ಟೀಮ್ ವಿರುದ್ಧ ನಾವ್ ಯಾಕೆ ಕನ್ಸಿಸ್ಟೆಂಟ್ ಆಗಿಲ್ಲ ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ. ನಾನು ಅವ್ರಿಗೆ ಒಂದೇ ಕೇಳುದು, ನಮ್ ಕಲ್ಚರಲ್ಲೇ ಕನ್ಸಿಸ್ಟೆನ್ಸಿ ಇಲ್ಲ ನೋಡಿ. ಯಾವುದೋ ಒಂದು ಕಮಿಟಿ ಮಾಡ್ತಾರೆ, ಅದು ಸ್ವಲ್ಪ ದಿನ ಇರುತ್ತೆ ಅಷ್ಟೇ. ಅಂದ್ಮೇಲೆ ನಮ್ದು ಪಾಕಿಸ್ತಾನ್ ಟೀಮ್ ಅಲ್ವಾ, ನಾವು ಪಾಕಿಸ್ತಾನಿಗಳೇ. ಹಾಗಾಗಿ ಕನ್ಸಿಸ್ಟೆನ್ಸಿ ಯಾವಾಗ ಬರುತ್ತೆ ಅಂದ್ರೆ ನಿಮ್ ಹಿಂದೆ ಕ್ರಿಕೆಟ್ ಬೋರ್ಡ್ ಇದ್ದು ಅದು ನಿಮ್ಮನ್ನ ಬ್ಯಾಕಿಂಗ್ ಮಾಡಿದಾಗ, ನಿಮ್ಗೆ ಸಪೋರ್ಟ್ ಮಾಡಿದಾಗ. ನೋಡಿ ಇಂಜಮಾಮ್ ಅವ್ರನ್ನ ಅವರು ಹೇಗ್ ಬ್ಯಾಕಿಂಗ್ ಮಾಡಿದ್ರು ಅಂತ ನಿಮ್ಗೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಅವರು 2 ವರ್ಷದಿಂದ ಕ್ಯಾಪ್ಟನ್ ಆಗಿದ್ದಾರೆ. ನಮ್ಮಲ್ಲಿ 2 ತಿಂಗಳಿಗೆ ಕ್ಯಾಪ್ಟನ್ಸಿ ಚೇಂಜ್ ಮಾಡ್ತಾರೆ. ಈಗ 2 ವರ್ಷದಿಂದ ಕ್ಯಾಪ್ಟನ್ ಅವರೇ ಆಗಿರೋದ್ರಿಂದ ಟೀಮ್ ಇಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಸೊ ನೀವು ಹೇಳ್ತಾ ಇದ್ದೀರಾ, ನೀವು ಕ್ಯಾಪ್ಟನ್ ಆದಾಗ ಯಾರ ಬ್ಯಾಕಿಂಗ್ ಕೂಡ ಸಿಗ್ಲಿಲ್ಲ ನಿಮ್ಗೆ? ನಾನಾಗ ತುಂಬಾ ಚಿಕ್ಕವನಿದ್ದೆ. ನನ್ಗೆ ಬರೀ 24 ವರ್ಷ ಆಗಿತ್ತು. ಕೆಲವು ಟೈಮ್ ನನ್ಗೆ ಬ್ಯಾಕಿಂಗ್ ಸಿಕ್ತು, ಮತ್ತೆ ಕೆಲವು ಟೈಮ್ ಸಿಗ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಬೋರ್ಡ್ ಚೇಂಜ್ ಆಗ್ತಾನೆ ಇತ್ತು. ಬೋರ್ಡ್ ಚೇಂಜ್ ಆದಾಗ ನಿಮ್ಗೆ ಬ್ಯಾಕಿಂಗ್ ಸಿಗೋದಿಲ್ಲ. ಸೆಟ್ ಆಗ್ತಿದೆ ಅನ್ನೋವಾಗ ಕ್ರಿಕೆಟ್ ಅಡ್ಮಿನಿಸ್ಟ್ರೇಷನ್ ಚೇಂಜ್ ಆಗ್ತಾ ಇತ್ತು. ಆದ್ರೆ ಈ ಮಾತು ನಿಜ ಅಲ್ವಾ? ನೀವು ಪಾಕಿಸ್ತಾನದ ಟೀಮ್ನ ಕ್ಯಾಪ್ಟನ್ ಆದಾಗ ನಿಮ್ಮ ಟೀಮ್ನ ಎಲ್ಲರೂ ನಿಮ್ಮ ವಿರುದ್ಧ ನಿಂತರು, ನಿಮಗೆ ರಿವೋಲ್ಟ್ ಆದ್ರು. ಹೌದು. ಅಂದ್ರೆ ಆ ವಿಷಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತಪ್ಪು 2 ಕಡೆಯಿಂದನೂ ಕೂಡ ನಡೆದಿತ್ತು. ಮೋಸ್ಟ್ಲಿ ಅದು ಜಿಂಬಾಬ್ವೆ ಟೀಮ್ ಅಂತ ಅನ್ಸುತ್ತೆ. ಸಿಚುಯೇಷನ್ ಅದೇ ರೀತಿ ಇತ್ತು ಆ ಸಮಯದಲ್ಲಿ ಕೂಡ. ಹೌದು, ನನ್ನಲ್ಲಿ ಅರೋಗೆನ್ಸ್ ಇತ್ತು. ಯಾಕಂದ್ರೆ ನಾನು 24 ವರ್ಷದ ಯುವಕ ಆಗಿದ್ದೆ. ಆ ಜಿಂಬಾಬ್ವೆ ಟೀಮ್ ನಮ್ಮಲ್ಲಿಗೆ ಬಂದಿತ್ತು. ನನಗೆ ಗ್ರೀನ್ ವಿಕೆಟ್ ಬೇಕಿತ್ತು. ಅಂದ್ರೆ ತುಂಬಾ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಬಂದವರಿಗೆ ಬ್ಯಾಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ. ಅವರು ಮೊದಲನೇ ಬಾರಿ ಬಂದು ಆಡ್ತಾ ಇದ್ರು. ನಾವು ಕೂಡ ಕಷ್ಟಪಟ್ಟು 2-1 ಇಂದ ಸೀರೀಸ್ ನ ಗೆದ್ದಿದ್ವಿ. ಅದಾದ್ಮೇಲೆ ಆ ಸಮಯದಲ್ಲಿ ನಮ್ಮ ಸಿಇಒ ಆಗಿ ಮಾಜಿದ್ ಖಾನ್ ಅವರಿದ್ರು. ಅವರಿಂದ ಯಾವುದೇ ಕ್ರಿಕೆಟರ್ಗೂ ಕೂಡ ಯಾವುದೇ ತರ ಸಪೋರ್ಟ್ ಸಿಕ್ಕಿಲ್ಲ. ನೋಡಿ, ನಿಮ್ಗೆ ಇಂಗ್ಲಿಷ್ ಬರುತ್ತೆ ಅಂದ್ರೆ ನಿಮ್ಮನ್ನ ಕ್ಯಾಪ್ಟನ್ ಮಾಡೋರು, ಇಂಗ್ಲಿಷ್ ಬರಲ್ಲ ಅಂದ್ರೆ ಕ್ಯಾಪ್ಟನ್ ಸಿಕ್ಕಿತ್ಕೊಳ್ಳೋರು. ಸೊ ದಟ್ಸ್ ಅ ಟೋಟಲಿ ರಾಂಗ್ ಕ್ರೈಟೀರಿಯಾ. ಅದರಿಂದ ಕ್ರಿಕೆಟರ್ನ ಮನಸ್ಥಿತಿಗೆ ತುಂಬಾನೇ ಏಟ್ ಬೀಳ್ತಾ ಇತ್ತು. ಅವರಲ್ಲಿ ಕಾನ್ಫಿಡೆನ್ಸೇ ಬರ್ತಾ ಇರಲಿಲ್ಲ. ಹಾಗಾಗಿ ರಿವೋಲ್ಟ್ ಮಾಡೋಣ ಅಂತ ನಿರ್ಧಾರ ಮಾಡಿ ನನ್ನ ವಿರುದ್ಧ ರಿವೋಲ್ಟ್ ಆದ್ರು. ಆದ್ರೆ ಈ ಮಾತು ಕೂಡ ನಿಜ ಅಲ್ವಾ? ಅವರೆಲ್ಲ ನಿಮ್ಮ ವಿರುದ್ಧ ರಿವೋಲ್ಟ್ ಆದಾಗ ಇಮ್ರಾನ್ ಖಾನ್ ಅವರು ನಿಮಗೆ ಸಲಹೆ ಕೊಟ್ರು, ಗುರು ಸ್ವಲ್ಪ ದಿನ ಮನೆಯಲ್ಲಿ ಬಿಡೋ, ಈ ಕ್ರಿಕೆಟ್ ಎಲ್ಲ ಬಿಟ್ಬಿಟ್ಟು. ಹೌದು. ನೋಡಿ, ಆಗ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಾನು ನ್ಯೂಜಿಲೆಂಡ್ ಟೂರ್ಗೆ ಹೋಗ್ಬಾರ್ದು ಅಂತ. 10ರಿಂದ 12 ಪ್ಲೇಯರ್ಸ್ ಅವ್ರ ವಿರುದ್ಧ ನಿಂತಿದ್ದಾರೆ, ಅಂತವ್ರನ್ನ ಕರ್ಕೊಂಡು ಹೋದ್ರೆ ಏನಾಗ್ಬೋದು ಅಲ್ಲಿ ಅಂತ ಕೇಳಿದ್ರು. ಟೀಮ್ ಹೇಗ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ರು. ಅಲ್ಲದೆ ನಾನು ಕೂಡ ಆಗ 24 ವರ್ಷದ ಯುವಕ ಆಗಿದ್ದೆ. ಆ ಸಮಯದಲ್ಲಿ ನಾನು ಏನ್ ಯೋಚಿಸಿರ್ಬೋದು ಅಂತ ನೀವು ಊಹೆ ಮಾಡಬಹುದು. ಆದ್ರೆ ನಾನು ಕ್ರಿಕೆಟ್ ಆಡಬೇಕು, ಇದನ್ ಬಿಟ್ಟು ಬೇರೆ ಏನೋ ಆಡಲ್ಲ ಅಂತ ನಿರ್ಧಾರ ಮಾಡಿದ್ದೆ. ಜಗಳ ಆಗ್ಲಿ, ಡಿಫ್ರೆನ್ಸಸ್ ಬರ್ಲಿ, ಏನೇ ಆದ್ರೂ ಕೂಡ ನಾನು ಕ್ರಿಕೆಟ್ ಆಟ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿದ್ದೆ. ಐ ವೆಂಟ್ ಅಹೆಡ್ ಆನ್ ದಟ್ ಟೂರ್. ಮತ್ತೆ ನನ್ನ ವೈಫ್ ತುಂಬಾನೇ ಸಪೋರ್ಟ್ ಮಾಡಿದ್ರು ಆ ಸಮಯದಲ್ಲಿ. ನಾವಲ್ಲಿ ಹೋಗಿ ಒಳ್ಳೆ ಕ್ರಿಕೆಟ್ ಆಡಿದ್ವಿ ಅಂತ ಅನ್ಕೋತೀನಿ. ಅಂದ್ರೆ 25ರಿಂದ 30 ವಿಕೆಟ್ ಕೂಡ ತೆಗೆದ್ವಿ ನಾವು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು 3 ಟೆಸ್ಟ್ ಮ್ಯಾಚ್ಗಳಲ್ಲಿ. ಅಂದ್ರೆ ಸಮಯ ಕಳೀತಾ ಹೋದಾಗ ಎಲ್ಲ ಸರಿ ಹೋಗುತ್ತೆ. ಒಂದ್ ವಿಷಯ ಹೇಳ್ಬೇಕು, ಆ ಸಮಯದಲ್ಲಿ ಯಾರ ಜೊತೆನೂ ಮಾತಾಡಿರ್ಲಿಲ್ಲ. ಬೌಲಿಂಗ್ ಮಾಡ್ತಿದ್ದೆ, ವಿಕೆಟ್ ತಗೊಂಡ್ರು ಕೂಡ ಸೆಲೆಬ್ರೇಷನ್ ಇರ್ತಿರ್ಲಿಲ್ಲ. ಸುಮ್ಮನೆ ಬಂದು ಕೈ ಹೊಡೆದು ಹೋಗೋರು. 11 ಜನ ಪೂರ್ತಿ ನನ್ನ ಅಪೋಸಿಟ್ ಇದ್ರಲ್ಲ, ಸೆಲೆಬ್ರೇಷನ್ ಇನ್ನೆಲ್ಲ ಆಗುತ್ತೆ ಹೇಳಿ. ಆದ್ರೆ ಕೊನೆಗೆ ಲಾಭ ಆಗಿದ್ದು ಪಾಕಿಸ್ತಾನ್ ಟೀಮ್ಗೆ. ಯಾಕಂದ್ರೆ ನಾನು ಕೋಪದಲ್ಲಿದ್ದೆ, ಅದ್ರ ಲಾಭ ಪಾಕಿಸ್ತಾನ ಟೀಮ್ಗಾಯ್ತು. ನನ್ನಲ್ಲಿದ್ದ ಕೋಪನ ನಾನು ಫೀಲ್ಡ್ ಅಲ್ಲಿ ಹೊರ ಹಾಕ್ದೆ, ವಿಕೆಟ್. ಸಾಕಷ್ಟು ಬೈಗುಳಗಳು ಎಕ್ಸ್ಚೇಂಜ್ ಆಗ್ತಿತ್ತಂತೆ. ಆ ರೀತಿ ಹೇಳೋದು ತಪ್ಪಾಗುತ್ತೆ. ನೋಡಿ, ನಾವಾಗ ಚಿಕ್ಕವ್ರು ಇರ್ಬೋದು, ಆದ್ರೆ ಯಾವುದೇ ಟೀಮಲ್ಲೂ ಕೂಡ, ಇಂಡಿಯನ್ ಟೀಮ್ ತಗೊಂಡ್ರು ಕೂಡ ಆ ರೀತಿ ಜಗಳ ಎಲ್ಲ ಆಗ್ತಿರ್ಲಿಲ್ಲ. ಯಾರಿಗೋ ಬೈಯೋದು, ಹೊಡೆಯೋದು ಅದೆಲ್ಲ ಆಗ್ತಾ ಇರ್ಲಿಲ್ಲ. ನೋಡಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ತಾ ಇತ್ತು ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಾವು ಯಾರನ್ನೂ ಬೈತಾ ಇರ್ಲಿಲ್ಲ, ಆದ್ರೆ ಮಾತಾಡ್ತಿರ್ಲಿಲ್ಲ ಅಷ್ಟೇ. ವಿಕೆಟ್ ತಗೊಂಡು ಹೊಡೆಯೋದು, ಬ್ಯಾಟ್ ತಗೊಂಡು ಹೊಡೆಯೋದು ಅವೆಲ್ಲ ಕಟ್ಕತೆ ಅಷ್ಟೇ. ನನಗೆ ಒಬ್ರು ಕ್ರಿಕೆಟರ್ ಹೇಳಿದ್ರು ಈ ಮಾತನ್ನ. ಸಚಿನ್ ತೆಂಡೂಲ್ಕರ್ ಅವರು ಇಂಗ್ಲೆಂಡಲ್ಲಿ ಒಂದು ಮ್ಯಾಚ್ ಆಡಬೇಕಾದ್ರೆ, ಇದು ವರ್ಲ್ಡ್ ಕಪ್ನ ಸಮಯ 2003ರಲ್ಲಿ, ಅವರು 4 ಮತ್ತೆ 6 ಹೊಡಿಬೇಕಾದ್ರೆ ಮತ್ತೆ ಎಲ್ಲ ಬೌಲರ್ಸ್ಗಳು ಚೆನ್ನಾಗಿ ಹೊಡೆಸ್ಕೊಂಡಿದ್ರು. ಆಗ ನಿಮ್ಮನ್ನ ಮತ್ತೆ ವಕಾರ್ ಯೂನಿಸ್ ಅವರನ್ನ ತುಂಬಾನೇ ಬೈದಿದ್ರು ಮೈದಾನದಲ್ಲಿ. 2003 ಸೌತ್ ಆಫ್ರಿಕಾದಲ್ಲಿ 3 ವರ್ಷದ ಹಿಂದಿನ ಮಾತು ಅನ್ಸುತ್ತೆ. ನಾನು ಮತ್ತೆ ವಕಾರ್ ಕೂಡ ಪ್ರೆಷರ್ ಅಲ್ಲಿ ಇದ್ವಿ. ಮೊದಲನೇ ಓವರ್ ಅಲ್ಲಿ ಅವರು ಶೋಯಬ್ನ ಚೇಂಜ್ ಮಾಡಿದ್ರು ಅಂತ ಅನ್ಸುತ್ತೆ.
ನಿಮಗ್ ನೆನ್ಪಿರ್ಬೋದು ಅವ್ರಿಗೆ ಸಚಿನ್ ಒಂದ್ 6 ಹೊಡೆದಿದ್ರು. ಈಗ್ಲೂ ಕೂಡ ಅದು ಟಿವಿಲೆಲ್ಲ ಪ್ರಸಾರ ಆಗತ್ತೆ. ಅದು ಅಷ್ಟು ಫೇಮಸ್ ಆಗಿದೆ. ನೋಡಿ ಅದಾದ್ಮೇಲೆ ಯಾಕೆಂದ್ರೆ ಅವ್ರು ನಮ್ಮ ಮೈನ್ ಬೌಲರ್ ಆಗಿದ್ರು. ಶೋಯಬ್ ಕೂಡ ಸ್ವಲ್ಪ ಗಾಬರಿ ಆದ್ರು, ನಮ್ಮ ಕ್ಯಾಪ್ಟನ್ ಕೂಡ ಗಾಬರಿ ಆದ್ರು. ನೋಡಿ ಒಬ್ಬ ಕ್ಯಾಪ್ಟನ್ ಗಾಬರಿ ಆದ್ರೆ ಅದು ಟೀಮ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಹಾಗಾಗಿ ಅವ್ರನ್ನ ಬೌಲಿಂಗ್ ನೋಡೋದಕ್ಕೆ ಬಿಡಿ ಅಂತ ಹೇಳ್ದೆ. ಹೇಗಿದ್ರು ಸೌರವ್ ಔಟ್ ಆಗಿದ್ರು ಆ ಟೈಮ್ಗೆ. ಶೋಯಬ್ ಅವರು 1-2 ಓವರ್ ಟ್ರೈ ಮಾಡ್ಲಿ ಅಂತ ಹೇಳ್ದೆ. ಅವ್ರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಕೂಡ ಇತ್ತು. ನೋಡಿ ಆಗ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿತ್ತು ಅಷ್ಟೇ. ಆಮೇಲೆ ನನ್ನ ಥರ್ಡ್ ಮ್ಯಾನ್ ಕಳ್ಸಿದ್ರು, ನಾನು ಅಲ್ಲಿ ಹೋಗಿ ಫೀಲ್ಡಿಂಗ್ ಮಾಡ್ತಿದ್ದೆ. ಮತ್ತೆ ಈ ಮಾತು ನಿಜನಾ? ವಕಾರ್ ಅವರು ನಿಮ್ಮನ್ನ ಅಂಡರ್ ಬೌಲಿಂಗ್ ಮಾಡಿಸ್ತಾ ಇದ್ರಂತೆ, ನಿಮ್ಗೆ ಎಷ್ಟು ಓವರ್ ಸಿಗ್ಬೇಕಿತ್ತು ಅಷ್ಟು ಇಲ್ಲ ಇಲ್ಲ, ಆ ಥರ ಕೊಡ್ತಿರ್ಲಿಲ್ಲ. ಎಲ್ಲ ಏನಿಲ್ಲ. ನೋಡಿ ವಕಾರ್ ಅವ್ರ ಕ್ಯಾಪ್ಟನ್ಸಿ ಹೇಗಿತ್ತು ಅಂತಂದ್ರೆ ನಿಜ ಹೇಳ್ಬೇಕು ಅಂದ್ರೆ ನೋಡಿ 2003 ಅಷ್ಟೊತ್ತಿಗೆ ಬೇರೆ ಪ್ಲೇಯರ್ಸಿಗೆ ಅನಿಸ್ತಾ ಇತ್ತು ಅವ್ರ ಟೀಮಲ್ಲಿ ಇರಬಾರ್ದು ಅಂತ. ಹಾಗಾಗಿ ಅದು ಟೀಮ್ ಮೇಲೆ ಪರಿಣಾಮ ಬೀರುತ್ತೆ ಅಷ್ಟೇ. ಅವ್ರು ನನ್ನ ಯಾವತ್ತು ಅಂಡರ್ ಬೌಲ್ ಮಾಡ್ಲಿಲ್ಲ, ಯಾಕಂದ್ರೆ ಟೀಮ್ ಗೆಲ್ಲೋದು ಅವ್ರಿಗೆ ಮುಖ್ಯ ಆಗಿತ್ತು. ನೋಡಿ ನೀವು ನಿಮ್ಮ ಮೈನ್ ಬೌಲರ್ಗೆ ಬೌಲಿಂಗ್ ಕೊಡಲ್ಲ ಅಂತಂದ್ರೆ ವಿಕೆಟ್ ಹೇಗ್ ಬೀಳುತ್ತೆ, ಗೆಲ್ಲೋದು ಹೇಗ್ ಸಾಧ್ಯ ಆಗತ್ತೆ? ಅದು ಕ್ಯಾಪ್ಟನ್ಗೂ ಮುಂದೆ ತೊಂದರೆ ಆಗತ್ತೆ ಅಲ್ವಾ? ಹಾಗಾಗಿ ಅವ್ರ ಹತ್ರ ಖಂಡಿತ ಮಾಡಿಲ್ಲ. ಆದ್ರೆ ನೋಡಿ ಆ ಸಮಯದಲ್ಲಿ ಪಾಕಿಸ್ತಾನಿ ಪ್ರೆಸ್ ಅನ್ನ ನೋಡಿದ್ರೆ ಅವ್ರು ಹೇಳ್ತಾರೆ, ನಾವು ಸೋಲೋದಕ್ಕೆ ಕಾರಣ ಏನು ಅಂತಂದ್ರೆ ವಕಾರ್ ಮತ್ತೆ ನಿಮ್ಮ ಮಧ್ಯದಲ್ಲಿ ಸಾಕಷ್ಟು ಜಗಳಗಳಾಗಿತ್ತು, ಸಮಸ್ಯೆ ಇತ್ತು. ನೋಡಿ 10 ವರ್ಷದ ತನಕ ಇದೊಂದೇ ವಿಷಯ ಇಟ್ಕೊಂಡು ಅವರು ಪ್ರಸಾರ ಮಾಡ್ತಾ ಇದ್ರು. ಏನೇ ಆದ್ರೂ ಕೂಡ ಅದು ವಸೀಂ ಮತ್ತೆ ವಕಾರ್ ಮಧ್ಯೆ ಆಗಿರೋ ಜಗಳ ಅಂತ. ಇಲ್ದೇ ಇರೋ ಸುದ್ದಿನೆಲ್ಲ ಹಬ್ಬಿಸ್ತಾ ಇದ್ರು. ನೋಡಿ ನಮ್ಮ ಮಧ್ಯೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು, ನನ್ನ ಮತ್ತೆ ವಕಾರ್ ಅವ್ರ ಮಧ್ಯೆ. ನಾವಿಬ್ರು ಹೆಂಗಾಗಿದ್ವಿ, ಮತ್ತೆ ಅವ್ರು ನನ್ನ ವೈಸ್ ಕ್ಯಾಪ್ಟನ್ ಆಗಿದ್ರು. ಆದ್ರೆ ಅವರು ಲೇಟ್ ಆಗಿ ಬರ್ತಾ ಇದ್ರು. ಅವ್ರು ಈಗ್ಲೂ ಕೂಡ ಹಾಗೆ. ಅವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ, ಹೇಗೆ ಮ್ಯಾನೇಜ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಆ ಸೈಕಿ ನನಗೆ ಗೊತ್ತಿರ್ಲಿಲ್ಲ ಆಗ, ಯಾಕಂದ್ರೆ ತುಂಬಾ ಯಂಗಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ಅವರು ಡಿಸಿಪ್ಲಿನ್ ಆದ್ರು. 1 ನಿಮಿಷ ಮುಂಚೆನೆ ಬರ್ತಾರೆ ಈಗ, ಮೊದಲು 5 ನಿಮಿಷ ಲೇಟ್ ಆಗಿ ಬರ್ತಾ ಇದ್ರು. ಒಂದ್ ಕಡೆ ಅಂತೂ ನಾನು ಪೇಪರ್ನಲ್ಲಿ ಓದಿದ್ದೆ, ಅವರ ಮಜಲ್ ಪುಲ್ ಆಗ್ಬಿಟ್ಟಿತ್ತು ಕತ್ತಲ್ಲಿ, ಮತ್ತದು ಊದ್ಕೊಂಡಿತ್ತು. ಮತ್ತೆ ಅವ್ರು ಹೇಳ್ತಾರೆ ಅವರಿಬ್ರು ಮಧ್ಯದಲ್ಲಿ ಜಗಳ ಆಗಿತ್ತು, ಅದಕ್ಕೆ ಹಾಗಾಯ್ತು ಅಂತ. ನೋಡಿ ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರು ಒಬ್ರ ಮೇಲೆ ಒಬ್ರು ಕೈ ಮಾಡಿಲ್ಲ, ನಾವಿಬ್ರು ಬೈದು ಕೂಡ ಇಲ್ಲ. ನಾವು ಚಿಕ್ಕ ಮಕ್ಳ ತರ ಎಲ್ಲ ಜಗಳ ಆಡ್ತಾ ಇರ್ಲಿಲ್ಲ, ಅಷ್ಟನ್ ಮಾತ್ರ ಹೇಳ್ಬಲ್ಲೆ. ಅದೆಲ್ಲ ಸುಳ್ಳು. ನೋಡಿ ನಮ್ಮ ಮಧ್ಯೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು, ಆದ್ರೆ ಜಗಳ ಎಲ್ಲ ಆಡ್ತಾ ಇರ್ಲಿಲ್ಲ. ಅಂಡ್ ನೌ ವಿ ಆರ್ ಗುಡ್ ಫ್ರೆಂಡ್ಸ್, ದಟ್ಸ್ ಅ ಗುಡ್ ಸೈನ್. ಜಾವೇದ್ ಮಿಯಾಂದಾದ್ ಕೂಡ ನಿಮ್ಮನ್ನ ಸಾಕಷ್ಟು ಕ್ರಿಟಿಸೈಸ್ ಮಾಡ್ತಾ ಇದ್ರು. ತುಂಬಾ. ಅವ್ರು ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ಅದನ್ನ. ನೋಡಿ ಅದಕ್ಕೆ ಒಂದ್ ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ. ಅದೇನು ಅಂತಂದ್ರೆ ಮುಖ್ಯವಾಗಿ ಟೀಮಲ್ಲಿ ನನ್ನ ಇನ್ಕ್ಲೂಡ್ ಮಾಡಿದ್ದೆ ಜಾವೇದ್ ಮಿಯಾಂದಾದ್ ಅವರು. ನೋಡಿ ಅವ್ರು ನನ್ನ ಪಿಕ್ ಮಾಡಿದಾಗ ನಾನು 3 ಟೆಸ್ಟ್ ಮ್ಯಾಚ್ ಆಡಿದ್ದೆ. ಅದು ಎಲ್ಲ ಫಸ್ಟ್ ಕ್ಲಾಸ್ ಮ್ಯಾಚಸ್ ಆಗಿತ್ತು. 3 ಫಸ್ಟ್ ಕ್ಲಾಸ್ ಮ್ಯಾಚಸ್ ಆದ್ಮೇಲೆ ನಾನು ಫಸ್ಟ್ ಟೆಸ್ಟ್ ಆಡ್ತಾ ಇದ್ದಿದ್ದು. ನಾನ್ ಟೀಮಿಗೆ ಬಂದಿದ್ದು ಟೋಟಲ್ ಫ್ಲೂಕ್ ಅಂತಾನೆ ಹೇಳ್ಬೋದು. ಜಾವೇದ್ ಅವರು ಹೋರಾಟ ಮಾಡಿ ಇವ್ನ ನ್ಯೂಜಿಲೆಂಡ್ ಕರ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರು. ಅವ್ರು ಕ್ಯಾಪ್ಟನ್ ಆಗಿದ್ರು. ಆಮೇಲೆ ಕೊನೆಯಲ್ಲಿ ನಾನು ಅವ್ರನ್ನ ಡ್ರಾಪ್ ಮಾಡಿದೆ. 94 ಅಂತ ಅನ್ಸುತ್ತೆ, 95 ಅನ್ಕೋತೀನಿ. ನಾನ್ ಡ್ರಾಪ್ ಮಾಡಿದ್ಮೇಲೆ ಅವ್ರನ್ನ ಕ್ರಿಟಿಸೈಸ್ ಮಾಡಕ್ ಶುರು ಮಾಡಿದ್ರು. ಈಗಲೂ ಕೂಡ ಹಾಗೆ ಮಾಡ್ತಿರ್ತಾರೆ. ಆದ್ರೆ ನೀವು ಮಾಡಿದ್ದು ತಪ್ಪಲ್ವಾ? ಯಾವ ವ್ಯಕ್ತಿ ನಿಮ್ಮನ್ನ ಕ್ರಿಕೆಟ್ಗೆ ಕರ್ಕೊಂಡು ಬಂದ್ರೋ, ಯಾರು ನಿಮ್ಗೆ ಅವಕಾಶಗಳನ್ನ ಮಾಡ್ಕೊಟ್ರೋ ಅವ್ರನ್ನ ನೀವು ಟೀಮಿಂದ ಡ್ರಾಪ್ ಮಾಡ್ಬಿಟ್ರಲ್ಲ. ನೋಡಿ ಇಲ್ಲಿ ಆಟ ತುಂಬಾ ಮುಖ್ಯ ಆಗತ್ತೆ. ಒಬ್ರು ಸರಿಯಾಗಿ ಆಡದೇ ಇದ್ದಾಗ ನನ್ನ ಟೀಮಿಗೆ ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತಪ್ಪಾಗತ್ತೆ. ನೋಡಿ ಪಾಕಿಸ್ತಾನ ಒಂದು ಟೀಮ್ ಆಗಿ, ಒಂದು ದೇಶವಾಗಿ ಅಲ್ಲಿ ಗೆಲ್ಲೋದು ಮುಖ್ಯ ಆಗತ್ತೆ. ನೋಡಿ 20 ವರ್ಷದ ಹಿಂದೆ ಅವ್ರು ನನಗೆ ಮಾಡಿದ ಉಪಕಾರಕ್ಕೋಸ್ಕರ ಈಗ ನಾನು ಉಪಕಾರ ಮಾಡ್ಬೇಕು ಅಂದ್ರೆ ಏನರ್ಥ? ತುಂಬಾ ಹೆಂಗಾಗಿದ್ದಂತ ಟೀಮಲ್ಲಿ ಅವ್ರಿಗೆ ಸ್ಥಾನ ಸಿಗ್ಲಿಲ್ಲ ಅಷ್ಟೇ, ಬೇರೆ ಇನ್ನೇನು ಕಾರಣ ಇಲ್ಲ. ಸೊ ಇದರಿಂದ ನನಗೇನು ಅರ್ಥ ಆಗುತ್ತೆ ಅಂದ್ರೆ, ನಿಮ್ಮ ಮತ್ತೆ ವಕಾರ್ ಅವರ ಮಧ್ಯದಲ್ಲಿ 10 ವರ್ಷ ಏನು ಮಾತುಕತೆ ಆಗ್ತಾ ಇರಲಿಲ್ಲ. ಆದ್ರೆ ಜಾವೇದ್ ಮಿಯಾಂದಾದ್ ಅವ್ರ ಜೊತೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇಲ್ಲ ಅವ್ರು ನನಗಿಂತ ತುಂಬಾ ದೊಡ್ಡವರು, ನಾನು ಅವ್ರ ಜೊತೆ ಆ ರೀತಿ ಮಾಡಿಲ್ಲ. ಆದ್ರೆ ಅವ್ರು ನಿಮ್ ಹತ್ರ ಹಾಗೆ ನಡ್ಕೊಂಡಿದ್ರೆ? ಇಲ್ಲ ಆ ರೀತಿ ಕೂಡ ಏನೂ ನಡೆದಿಲ್ಲ. ಅವ್ರು ಯಾವತ್ತೂ ನನ್ನ ಜೊತೆ ಆ ರೀತಿ ನಡ್ಕೊಂಡಿಲ್ಲ. ಡ್ರಾಪ್ ಆದ್ಮೇಲೆ ಸ್ವಲ್ಪ ಮಾತುಕತೆ ನಡೆದಿತ್ತು. ಒಂದ್ ವಿಷಯ ಹೇಳ್ತೀನಿ, ಟೀಮ್ಗೆ ಒಬ್ಬ ಯಂಗ್ ಕ್ಯಾಪ್ಟನ್ ಬಂದಾಗ, ಫಾರ್ ಇನ್ಸ್ಟೆನ್ಸ್ ಇಂಡಿಯನ್ ಟೀಮ್ಗೆ ನೀವು ಯುವರಾಜ್ನ ಕ್ಯಾಪ್ಟನ್ ಮಾಡಿದ್ರೆ, ಆಗ ಸಚಿನ್ ಅವರು ಲೇಟ್ ಆಗಿ ಬರೋದಕ್ಕೆ ಶುರು ಮಾಡಿದ್ರೆ ಯುವರಾಜ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಅವ್ರ ಸೈಕಿ ಗೊತ್ತೇ ಆಗೋದಿಲ್ಲ. ನಾನು ಸೀನಿಯರ್ ಆಗಿದ್ದೀನಿ, ಲೇಟ್ ಆಗಿ ಹೋದ್ರು ನಡೆಯುತ್ತೆ, ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಆ ರೀತಿ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಆದ್ರೆ ಜಾವೇದ್ ಅವ್ರು ನನ್ನ ಜೊತೆ ಯಾವತ್ತೂ ಕೆಟ್ಟದಾಗ ನಡ್ಕೊಂಡಿಲ್ಲ. ನಾನು ತುಂಬಾ ದೊಡ್ಡ ಪ್ಲೇಯರ್, ನಾನು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅವ್ರು ಯಾವತ್ತೂ ನಡ್ಕೊಂಡಿಲ್ಲ. ಅಲ್ಲೇ ನಮಗೂ ಕೂಡ ದೊಡ್ಡವ್ರಿಗೆ ಗೌರವ ಕೊಡಬೇಕು ಅಂತ ಚಿಕ್ಕ ವಯಸ್ಸಿಂದ ಕಲ್ಸಿರ್ತಾರೆ. ನೀವು ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾ ಇದ್ರಿ. ಯಾ, ಇಟ್ಸ್ ಅ ಬೆಟರ್ ವೇ.